ಧರ್ಮಸ್ಥಳದ್ದು ವಿಚಾರವಾಗಿ ನೀವು ಲೆಟರ್ ಕೊಟ್ಟಿದ್ರಿ, ರಿಪೋರ್ಟ್ ಕೊಡಿ ನಮಗೆ ಅಂತಂದ್ಬಿಟ್ಟು, ಅದು ಬಂತ ರೆಸ್ಪಾನ್ಸ್ ಬಂತ? ಇಲ್ಲ ಕೊಟ್ಟಿಲ್ಲ, ಖಂಡಿತವಾಗ್ಲೂ ಕೊಡ್ತಾರೆ. ನಾನು ಚರ್ಚೆಯಲ್ಲಿದ್ದೀನಿ. SIT ಅವರ ಚೀಫ್ ಜೊತೆನೂ ಸಹ ನನ್ನ ಮೀಟಿಂಗ್ಸ್ ನಡೀತಾ ಇರುತ್ತೆ. ಸೊ ಕೆಲವೊಂದು ಕೋರ್ಟ್ದಲ್ಲಿ ತೀರ್ಮಾನ ಆದಮೇಲೆ ಅದನ್ನು ನನಗೆ ವರದಿಯನ್ನು ಕಳಿಸ್ತೀವಿ ಮತ್ತು ತನಿಖೆ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ನೂರಾರು ಮಹಿಳೆಯರ ಅಲ್ಲಿ ಹತ್ಯೆ ಆಗಿದೆ, ರೇಪ್ ಆಗಿದೆ ಅಂತ ಒಂದು ಅದರ ಆಧಾರದ ಮೇಲೆ ನೀವು ಒಂದು ರಿಪೋರ್ಟ್ ಕೊಟ್ಟಿದ್ರಿ. ಈಗ ಆ ರಿಪೋರ್ಟ್ ಯಾರ ಆಧಾರದಲ್ಲಿ, ಹೇಳಿಕೆಗಳ ಆಧಾರದಲ್ಲಿ ಕೊಟ್ಟಿದ್ರಿ, ಅವರೇ ಈಗ ಕಾನ್ಸ್ಪಿರೇಟರ್ ಇದರಲ್ಲಿ ನಿಂತ್ಕೊಂಡಿದ್ದಾರೆ. ಯಾಕಂದರೆ ರಿಪೋರ್ಟ್ ಪೊಲೀಸರು ಏನು SIT ರಿಪೋರ್ಟ್ ಕೊಟ್ಟಿದ್ದಾರೆ, ಅವರ ಯಾರ ರಿಪೋರ್ಟಲ್ಲಿ ಯಾರು ದೂರಿದ್ರು, ಅವರ ದೂರಿದ ಪ್ರಕಾರ ನೀವು ಅವರಿಗೆ ಸರ್ಕಾರಕ್ಕೂ ಮನವಿ ಮಾಡಿದ್ರಿ. ಈಗ ಅವರೇ ಕಾನ್ಸ್ಪಿರೇಷನ್ ಮಾಡುವ ಇದರಲ್ಲಿ ಇಲ್ಲ. ನೋಡಿ, ಒಂದು ಹೇಳ್ತೇನೆ, ಅಲ್ಲಿ ಕಾಣೆ ಆಗಿರೋದು ಸತ್ಯ, ಆಯಿತಾ? ಹೆಂಗಾಯಿತು, ಏನಾಯಿತು, ಎಲ್ಲಿ ಹೋದ್ವು ಆ ಹೆಣ್ಮಕ್ಳು, ಹೇಗೆ ಸತ್ತರು, ಅದು ತನಿಖೆ ಆಗಬೇಕು. ಇವರೆಲ್ಲ ಒಂದು ಎವಿಡೆನ್ಸ್ ಮುಖಾಂತರ, ಇವರು ಎವಿಡೆನ್ಸ್ ಬರ್ತಾರೆ ಹೋಗ್ತಾರೆ, ಅದು ಅವರು ಕೋರ್ಟು ಮತ್ತು SIT ನೋಡ್ಕೋಬೇಕು. ಅದು ನಮಗೆ ಸಂಬಂಧ ಇಲ್ಲ. ಅಲ್ಲಿ ಕಾಣೆಯಾಗಿರುವಂಥ ಹೆಣ್ಣು ಮಕ್ಕಳು, ಅಲ್ಲಿ ಸತ್ತೋದ್ರು ಅಂತ ಹೇಳಿದಂಥ ಹೆಣ್ಣುಮಕ್ಕಳು, ಅವರನ್ನು ಯಾರು, ಎಲ್ಲಿ ಹೋದರು, ಹೆಂಗೆ ಕಾಣೆ ಆದರು, ಹೆಂಗೆ ಸತ್ತೋದ್ರು, ಅದನ್ನು ನಾವು ಕೇಳಿರೋದೇ ಹೊರತು ಇವರೆಲ್ಲ ಎವಿಡೆನ್ಸು, ಸಾಕ್ಷಿ, ಇವ್ರು ಕೆಲವ್ರು ಸುಳ್ಳು ಹೇಳ್ಬೋದು, ಕೆಲವ್ರು ನಿಜ ಹೇಳ್ಬೋದು. ಬಟ್ ಇದು ತನಿಖೆ ಆಗಬೇಕು. ಆ ತನಿಖೆ ಆಗಬೇಕು ಅನ್ನೋದೇ ನಮ್ಮ ಪತ್ರದಲ್ಲಿ ಮೂಲ ಉದ್ದೇಶ. ಸೊ ಅದನ್ನು ನಾವು ವೇಟ್ ಮಾಡಬೇಕು, ಆ ತನಿಖೆ ಮುಗಿಯೋತನ. ಅದಕ್ಕೆ ಮಧ್ಯದಲ್ಲಿ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಕಂಪ್ಲೇಂಟ್ ಕೊಟ್ಟವ್ರೆ, ನಿಮ್ಮ ಮುಂದೆ ಬಂದವರೇ, ಅವ್ರ ಮೇಲೆ ಅನುಮಾನ ನಮ್ಮ ಮೇಲೆ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅವರು. ಹಾಗೆ ನಾವು ಅದ್ರ ಮೇಲೆ ವರದಿನೂ ಇದೆ, ಉಗ್ರಪ್ಪ ವರದಿ ಇದೆ. ಅಲ್ಲಿ ಜಯಮಾಲಾ ಅವರು ಒಂದು ವರದಿಯ ನೀವು ನೋಡಿ, ಅಲ್ಲಿ ಇಷ್ಟು ಜನ ಹೆಣ್ಣುಮಕ್ಕಳು ಕಾಣೆಯಾಗಿದೆ. ಇವತ್ತು ನೋಡಿ 20 ವರ್ಷ, ಅದು 20 ವರ್ಷಗಳ ಕಾಲ, ಟಿಲ್ 2012. ಈಗ ಆಲ್ರೆಡಿ 20 ವರ್ಷ ಆಗೋಗಿದೆ. ತನಿಖೆಗಳನ್ನು ಕೂಡಿಡಬೇಕು ಅಂತಂದ್ರೂ ಬಹಳ ಕಷ್ಟ ಇದೆ. ಮತ್ತು ಸಿಗುವಂಥ ಮೂಳೆಗಳಲ್ಲೂ ಸಹ ಏನು DNA ಟೆಸ್ಟ್ ಆಗಲಿ ಭಾಳ ಕಷ್ಟ ಆಗುತ್ತೆ ನೀವು ತನಿಖೆ ಮಾಡಲಿಕ್ಕೆ. ಹಾಗನ್ಬಿಟ್ಟು ನಾವೇ ಎಲ್ಲ ವಿಶ್ಲೇಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ತನಿಖೆ ಮಾಡಿದಾಗ ಅದು ಒಂದು ವರದಿ ಬರುತ್ತೆ, ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ. ಅಲ್ಲ, ನಾವು ಟೈಮ್ ಫ್ರೇಮ್ ಹಾಗೆ ನಿಗದಿ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತಂದರೆ ಅವರು ಕೋರ್ಟಿನ ಒಂದು ವಿಚಾರಣೆ, ಒಂದು ತೀರ್ಪು ಬಾಕಿ ಇದೆ. ಅದಾದ ಮೇಲೆ ನಮಗೆ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೌದು, ಹೋಗ್ತಾ ಇದ್ದೇನೆ. ಮಾಧ್ಯಮದಿಂದ ನನ್ನ ಜೊತೆನೂ ಮಾತಾಡಿದ್ದಾರೆ. ನಾವು SP ಅವ್ರ ಜೊತೆ ಮಾತಾಡಿದ್ದೀವಿ. ಅವಳಿಗೆ ಅನ್ಯಾಯ ಮಾಡಿದಂಥ ಹುಡುಗ ಅರೆಸ್ಟ್ ಆಗಿದ್ದ, ಮತ್ತು ಈಗ ಬೇಲ್ ಮೇಲೆ ಹೊರಗೆ ಬಂದಿದ್ದಾನೆ. ಕಾನೂನು ಮುಂದೆ ನಾವು ಯಾರು ದೊಡ್ಡವರಲ್ಲ. ಬಟ್ ಆದರೆ ಆ ಹೆಣ್ಣು ಮಗಳಿಗೆ ಮೋಸ ಆಗಬಾರ್ದು. ಮಗು ತಂದು ಅಂತ DNA ಪ್ರೂವ್ ಆದಮೇಲೆ ನಾವು ಹೇಳೋದು ಅವರು ಮದುವೆ ಮಾಡ್ಕೋಬೇಕು, ಆ ತಾಯಿಗೆ ಒಂದು ಬಾಳನ್ನು ಕೊಡಬೇಕು. ದಟ್ ಈಸ್ ವಾಟ್ ಆಯೋಗದ ಅಧ್ಯಕ್ಷೆ ತಾಯಿಯಾಗಿ ಯಾವಾಗಲೂ ಅದನ್ನು ಬಯಸ್ತಾಳೆ. ಸೊ ಹಾಗಾಗಿ ಅವಳ ಮನೆಗೆ ಸಹ ನಾನು ಇವತ್ತು ಬಂಟ್ವಾಳ ಮುಗಿಸ್ಕೊಂಡು ಅವ್ರ ಪುತ್ತೂರಿನಲ್ಲಿ ಅವ್ರನ್ನ ಭೇಟಿ ಮಾಡಬೇಕು. ನೋಡೋಣ, ನಾನು ಪೊಲೀಸವ್ರ ಜೊತೆ ಮಾತಾಡ್ತೇನೆ. ಈಗ ಕಾನೂನು ಆಲ್ರೆಡಿ ಕೋರ್ಟಲ್ಲಿ ಇರೋದ್ರಿಂದ ನಮ್ಮ ಇಂಟರ್ಫಿಯರೆನ್ಸ್ ಇರೋದಿಲ್ಲ ಅದರಲ್ಲಿ. ಮೇಡಮ್, ಇದು ದುಡಿಯೋ ಮಹಿಳೆಯರಲ್ಲಿ ಪಾಶ್ ಕಮಿಟಿ ಮಾಡಬೇಕಂತ ಕಾರ್ಮಿಕ ಇಲಾಖೆ ನಮ್ಮ ಜಿಲ್ಲೆಯಲ್ಲಿ ಒಂದು 10-20% ಆಗಿರೋದು, ಉಳಿದ ಜಿಲ್ಲೆಯಲ್ಲಿ ಹೇಗೆ ಇದೆ? ಇಲ್ಲ, ಇಡೀ ಕರ್ನಾಟಕದಲ್ಲಿ 78,000 ಶೀ ಬಾಕ್ಸ್ ಪೋರ್ಟಲ್ಗೆ ಫೀಡ್ ಮಾಡಿದ್ದಾರೆ ಎಲ್ಲ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ, ಪಾಶ್ ಕಮಿಟಿ. ಸೊ ಬರೀ ನಿಮ್ಮ ಜಿಲ್ಲೆ ಅಂತಿಲ್ಲ, ಕರ್ನಾಟಕನೇ ಇಡೀ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ನಿಂತಿದೆ ಪಾಶ್ ಕಮಿಟಿ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ. ಬಟ್ ಒಟ್ಟಿಗೆ ಎಲ್ಲವನ್ನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ಮತ್ತು ಮಾಡಿದ ಮೇಲೆ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನೋದು ಇಂಪಾರ್ಟೆಂಟು. ಈಗ ನಾವು ಬಂದಿದ್ದೀವಿ, ಇಲ್ಲೂ ಪಾಶ್ ಕಮಿಟಿ ಇದೆ, ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ, ಮೀಟಿಂಗ್ ಮಾಡ್ತಾ ಇದ್ದಾರಾ, ಜಾಗೃತಿ ಇದೆಯಾ, ಅರಿವಿದೆಯಾ, ಅದು ಇಂಪಾರ್ಟೆಂಟ್. ಅದನ್ನು ಮೂಡಿಸುವಂಥ ಕೆಲಸ ನಾವು ಎಲ್ಲದರಲ್ಲೂ ಇರಬೇಕು, ಕಂಪಲ್ಸರಿ.